येन चराचरं तत्पदं दर्शितं येन तस्मै श्रीगुरवे नमः। गुरु ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। यत्र योगेश्वर कृष्ण यत्र पार्थो धनुर्धरः तत्र श्रीविजयो बोधे ध्रुवाणे धर्मधर्ममाम् अनन्याः सन्दयन्तो मा केचन पर्यवासते तैलायुक्तायुक्तानां योगक्षेमं महाम्यहम् कल्याणं भागने यत्र याहिले हृदस्वयं नित्यं मृजाविचरणं वरिं सर्वदा सर्वकार्येषु नास्तिकेषाममङ्गलम् ईशां हृदयस्त्वा भगवान् मङ्गलाय तन्मरे भावस्तेषां जयस्तेषां गतस्तेषां पराभवः एषा वन्देवस्यामो हृदयस्तोत्रार्चनः आवदामवात्तानं दातारं सर्वसम्पदां लोकाभिरामं श्रीरामं भूयो भूयो नमाम्यहम् स्मार्तादिकं कर्मादिकं येन तस्मै वेदार्थाय विनते नमः। ओम भगवतो बलेना भगवतो वीर्येण भगवतस्तेजा भगवतकर्मणा। ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವು ಪ್ರತಿ ವರ್ಷ ಧನುರ್ಮಾಸದಲ್ಲಿ ಬೆಂಗಳೂರಿಂದ ತಿರುಪತಿಗೆ ಪಾದಯಾತ್ರೆ ಹೋಗ್ತೀವಿ. ಈ ವರ್ಷ ನಾವು ಡಿಸೆಂಬರ್ 26ನೇ ತಾರೀಕು ಗುರುವಾರ ಬೆಂಗಳೂರಿಂದ ಪಾದಯಾತ್ರೆ ಹೊರಟಿದ್ದು. ನಾನು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವರ ಪೂಜೆ ಮಾಡಿ ಮನೆಯಿಂದ ಬಿಟ್ಟಾಗ 5:30 ಆಗಿತ್ತು. ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬರ್ತಾರೆ, ರಂಗನಾಥ ಸ್ವಾಮಿ ದೇವಸ್ಥಾನವರೆಗೂ. ದೇವಸ್ಥಾನಕ್ಕೆ ಬಂದು ಪೂಜೆ ಆಗೋವರೆಗೂ ಇದ್ದು ಆಮೇಲೆ ಅವರು ಕೆಲಸಕ್ಕೆ ಹೋಗ್ತಾರೆ. ನಮ್ಮ ಮನೆಯಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 10 ಕಿಲೋಮೀಟರ್ ದೂರ ಆಗುತ್ತೆ. ನಾನು ನನ್ನ ಫ್ರೆಂಡ್ ಇಬ್ಬರು ನಡ್ಕೊಂಡು ಬಸವನಗುಡಿಗೆ 7 ಗಂಟೆಗೆ ಬರ್ತೀವಿ. ನಾನು ಕೆಲಸ ಮಾಡೋ ಅಂಗಡಿ ಹತ್ತಿರ ಒಂದು ಹೋಟೆಲ್ ಇದೆ, ನಾರ್ತ್ ರೋಡಲ್ಲಿ, ಮೇಘಾಸ್ ಗ್ರ್ಯಾಂಡ್ ಅಂತ. ಅಲ್ಲಿ ಇಬ್ಬರು ತಿಂಡಿ ತಿಂದು ಮತ್ತೆ ಅಲ್ಲಿಂದ ನೇರವಾಗಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ನಾವು ದೇವಸ್ಥಾನಕ್ಕೆ ಹೋದಾಗ 8:30 ಆಗಿತ್ತು. ಈ ವರ್ಷ ನಮಗಿಂತ ಮುಂಚೆನೇ ನಮ್ಮ ಗುರುಸ್ವಾಮಿಯವರು ಬಂದಿದ್ದರು ದೇವಸ್ಥಾನಕ್ಕೆ. ಹೋದ ವರ್ಷ ಎಲ್ಲರೂ ಲೇಟಾಗಿ ಬಂದಿದ್ದರು. ಹೋದ ವರ್ಷ ನಾನು ಎಲ್ಲರಿಗಿಂತ ಮುಂಚೆ 8 ಗಂಟೆಗೆ ದೇವಸ್ಥಾನದಲ್ಲಿದ್ದೆ. ಈ ವರ್ಷ 8:30ಗೆ ನಾನು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಗುರುಸ್ವಾಮಿಯವರು ಪ್ರತಿ ವರ್ಷ ಹೇಳ್ತಾರೆ, ಪಾದಯಾತ್ರೆ ಬರೋರು ಎಲ್ಲರೂ ಬೇಗ ಬನ್ನಿ ದೇವಸ್ಥಾನಕ್ಕೆ, ಆದಷ್ಟು ಬೇಗ ನಾವು ಇಲ್ಲಿಂದ ಬಿಟ್ಟರೆ ಹೊಸಕೋಟೆಗೆ ಬೇಗ ತಲುಪ್ಬೋದು ಅಂತ. ಆದರೂ ಎಲ್ಲರೂ ಲೇಟಾಗಿ ಬರ್ತಾರೆ, 10:30 ಆಗೋಗುತ್ತೆ ಬರೋವಷ್ಟರಲ್ಲಿ. ತಿರುಪತಿ ಪಾದಯಾತ್ರೆಗೆ ಬರೋರು ಎಲ್ಲರೂ ಅವರ ಮನೆಯಿಂದನೇ ಪಾದಯಾತ್ರೆ ಬರಬೇಕು. ಚಿಕ್ಕಪೇಟೆ BVK ಅಯ್ಯಂಗಾರ್ ರಸ್ತೆ ಕ್ರಾಸ್ ರಂಗನಾಥ ಸ್ವಾಮಿ ಟೆಂಪಲ್ ಸ್ಟ್ರೀಟಲ್ಲಿರೋ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಎಲ್ಲರೂ ದೇವಸ್ಥಾನಕ್ಕೆ ಬಂದಮೇಲೆ ಪೂಜೆ ಶುರುವಾಗುತ್ತೆ. ಪಾದಯಾತ್ರೆ ಬರೋರು ಮತ್ತು ಅವರ ಕುಟುಂಬದವರ ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡ್ತಾರೆ. ಅದಾದಮೇಲೆ ಮಹಾಮಂಗಳಾರತಿ ನಡೆಯುತ್ತೆ. ಈ ಪೂಜೆ, ಅರ್ಚನೆ, ಮಹಾಮಂಗಳಾರತಿ ಆಗೋವಷ್ಟರಲ್ಲಿ ಸುಮಾರು 1 ಗಂಟೆ ಆಗುತ್ತೆ. ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯುತ್ತೆ. ಪ್ರಸಾದ ವಿನಿಯೋಗ ನಂತರ ದೇವಸ್ಥಾನದಿಂದ ನಾವು ಪಾದಯಾತ್ರೆ ಹೊರಡ್ತೀವಿ. ಇಲ್ಲಿ ವೈಟ್ ಬಟ್ಟೆಗಳನ್ನ ಹಾಕೊಂಡವರಲ್ಲ, ಅವರೆಲ್ಲ ಪಾದಯಾತ್ರೆಗೆ ಬರೋರು. ಪಾದಯಾತ್ರೆಗೆ ಬರೋರು ಎಲ್ಲರೂ ಕಡ್ಡಾಯವಾಗಿ ವೈಟ್ ಬಟ್ಟೆನೇ ಹಾಕೋಬೇಕು. ಯಾಕಂದರೆ ರಾತ್ರಿ ನಡೆಯುವಾಗ ಕಲರ್ ಬಟ್ಟೆ ಹಾಕೊಂಡ್ರೆ ಅದು ಕಾಣಿಸಲ್ಲ. ವೈಟ್ ಬಟ್ಟೆ ಇದ್ದರೆ ಎಷ್ಟು ದೂರ ಇದ್ದರೂ ಯಾರೋ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ವೈಟ್ ಬಟ್ಟೆ ಹಾಕೊಳ್ಳೋದು. ಈ ವರ್ಷ ಪಾದಯಾತ್ರೆಗೆ ಒಟ್ಟು 35 ಜನ ಬಂದಿದ್ದರು. ನಾನು ಪ್ರತಿ ವರ್ಷ ಹೋಗ್ತೀನಿ ಪಾದಯಾತ್ರೆ ತಿರುಪತಿಗೆ. ಈ ವರ್ಷ ನಂದು 16ನೇ ವರ್ಷದ ಪಾದಯಾತ್ರೆ. ನಮ್ಮ ಗುರುಸ್ವಾಮಿಯವ್ರದ್ದು ಇದು 27ನೇ ವರ್ಷದ ಪಾದಯಾತ್ರೆ. ನಾನು 2006ನೇ ಇಸ್ವಿಯಲ್ಲಿ ಮೊದಲ ಬಾರಿ ತಿರುಪತಿಗೆ ಪಾದಯಾತ್ರೆ ಹೋಗಿದ್ದು. ಅದಕ್ಕಿಂತ ಮುಂಚೆ 2005ನೇ ಇಸ್ವಿಯಲ್ಲಿ ಪೂಜೆಗೆ ಹೋಗಿದ್ದೆ. ನಮ್ಮ ಗುರುಸ್ವಾಮಿ ಪಾದಯಾತ್ರೆ ಹೋಗಿದ್ದಾಗ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಗೋವಿಂದ ಅಂತ. ಅವರ ಸೋದರ ಮಾವ ಆಗಬೇಕು ನಮ್ಮ ಗುರುಸ್ವಾಮಿಯವರು. ನನ್ನ ಫ್ರೆಂಡ್ ಗೋವಿಂದ ಕೂಡ 20 ವರ್ಷ ಪಾದಯಾತ್ರೆ ಮಾಡಿದ್ದಾನೆ ತಿರುಪತಿಗೆ.
ಆ ವರ್ಷವೇ ಪಾದಯಾತ್ರೆ ಹೋಗೋಣ ಅಂತ ಹೇಳ್ದೆ ನನ್ನ ಫ್ರೆಂಡು. ನಾನು ಈ ವರ್ಷ ಬೇಡ, ಮುಂದಿನ ವರ್ಷ ಹೋಗೋಣ ಅಂತ ಹೇಳಿದೆ. ಮತ್ತೆ ಮುಂದಿನ ವರ್ಷ ಪಾದಯಾತ್ರೆ ಹತ್ತಿರ ಬಂದಾಗ ನನ್ನ ಫ್ರೆಂಡ್ ಹೇಳ್ದ, ನಮ್ಮ ಮಾವ ಪಾದಯಾತ್ರೆ ಹೋಗ್ತಿದ್ದಾರೆ, ಹೋಗೋಣವಾ ಅಂತ. ಆಗಲೂ ನನಗೆ ಪಾದಯಾತ್ರೆ ಹೋಗೋಕೆ ಮನಸ್ಸಿರಲಿಲ್ಲ. ಅಷ್ಟು ದೂರ ಯಾರು ಹೋಗ್ತಾರೆ ಪಾದಯಾತ್ರೆ ಅಂತ. ನೋಡೋಣ, ಮುಂದಿನ ವರ್ಷ ಹೋಗೋಣ ಅಂತ ಹೇಳಿದೆ ಮತ್ತೆ ನನ್ನ ಫ್ರೆಂಡ್ಗೆ. ಆಗ ಅವನು, ಈ ವರ್ಷ ಕೊನೆ ಪಾದಯಾತ್ರೆ ಅಂತೆ, ಇನ್ಮೇಲೆ ಪಾದಯಾತ್ರೆ ಹೋಗಲ್ಲ, ನಮ್ಮ ಮಾವ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳ್ದ. ಆಗ ನಾನು, ಹೌದಾ, ಹಾಗಾದರೆ ಹೋಗೋಣ ಪಾದಯಾತ್ರೆಗೆ ಅಂತ ಹೇಳಿದೆ. ನಾನು 2006ನೇ ಇಸ್ವಿಗೆ ಮೊದಲ ಸಾರಿ ಪಾದಯಾತ್ರೆ ಹೋಗಿದ್ದು ತಿರುಪತಿಗೆ. ಆವಾಗಿಂದ ಶುರು ಮಾಡಿದ್ದು ನಾನು ಪಾದಯಾತ್ರೆ. ಪ್ರತಿ ವರ್ಷ ತಪ್ಪದೇ ತಿರುಪತಿ ಪಾದಯಾತ್ರೆ ಹೋಗ್ತಿದ್ದೀನಿ. ನಾನು ತಿರುಪತಿ ಪಾದಯಾತ್ರೆ ಹೋಗೋಕ್ಕೆ ಮುಂಚೆ ವರ್ಷಕ್ಕೆ 4-5 ಸಾರಿ ಹೋಗ್ತಿದ್ದೆ ತಿರುಪತಿಗೆ. ಯಾವಾಗ ಪಾದಯಾತ್ರೆ ಹೋಗೋಕ್ಕೆ ಶುರು ಮಾಡಿದ್ನೋ ಆವಾಗಿಂದ ವರ್ಷಕ್ಕೆ ಒಂದೇ ಸಾರಿ ಹೋಗ್ತಿದ್ದೆ. ಈಗ 3 ವರ್ಷದಿಂದ ಪಾದಯಾತ್ರೆ ಹೋಗಿ ಬಂದಮೇಲೂ ಮತ್ತೆ 2 ಸಾರಿ ತಿರುಪತಿಗೆ ಹೋಗ್ತಿದ್ದೀನಿ. 2 ತಿಂಗಳು ಬಿಟ್ಟು ಹೋಗ್ತೀನಿ. ಮತ್ತು ಶ್ರಾವಣ ಮಾಸದಲ್ಲಿ ಹೋಗ್ತೀನಿ, ಮೊದಲ ಶ್ರಾವಣ ಶನಿವಾರಕ್ಕೆ. ಇನ್ನೊಂದು ಪಾದಯಾತ್ರೆ ಗ್ರೂಪ್ ಇದೆ, ಅವರು ಶ್ರಾವಣ ಮಾಸಕ್ಕೆ ಬೆಂಗಳೂರಿಂದ ಪಾದಯಾತ್ರೆ ಹೊರಡ್ತಾರೆ. ಮೊದಲ ಶ್ರಾವಣ ಶನಿವಾರ ದರ್ಶನ ಮಾಡ್ತಾರೆ ಅವರು. ಆ ಗ್ರೂಪಲ್ಲಿ ನಮ್ಮ ಸೋದರತ್ತೆ ಮಗ ಹೋಗ್ತಾನೆ ಪಾದಯಾತ್ರೆಗೆ. ನಾನು ಶುಕ್ರವಾರ ರಾತ್ರಿ ಬಸ್ ಹತ್ತಿ ಶನಿವಾರ ಬೆಳಿಗ್ಗೆ ತಿರುಪತಿ ಇರ್ತೀನಿ. ಅಲ್ಲಿಂದ ಶ್ರೀವಾರು ಮೆಟ್ಲು ಹತ್ಕೊಂಡು ದರ್ಶನ ಟಿಕೆಟ್ ಕೊಡ್ತಾರೆ, ದರ್ಶನಕ್ಕೆ ಹೋಗ್ತೀನಿ. ನಾವು ಕೂಡ ಮುಂಚೆ ತಿರುಪತಿ ಪಾದಯಾತ್ರೆ ಹೋಗ್ಬೇಕಾದ್ರೆ ಮುಂಚೆನೇ ಆನ್ಲೈನ್ ಟಿಕೆಟ್ ಮಾಡಿಸ್ತಾ ಇದ್ವಿ. ಮುಂಚೆ ಅಂದರೆ ವೈಯಾಲಿ ಕಾವಲು ಹೋಗಬೇಕಾಗಿತ್ತು. ಆಗ ಅಲ್ಲಿ ಹೋಗಿದರೆ 2 ತಿಂಗಳು ಮುಂಚೆನೇ ನಮಗೆ ಡೇಟ್ ಕೊಟ್ಟಿರೋರು ನಮ್ಮ ಗುರುಸ್ವಾಮಿಗಳು, ಪಾದಯಾತ್ರೆ ಹೋಗೋ ಡೇಟ್ನ. ನಾವು ಮುಂಚೆನೇ ಹೋಗಿ 2 ತಿಂಗಳು ಮುಂಚೆನೇ ಹೋಗ್ಬಿಟ್ಟು ಅಲ್ಲಿ ವೈಯಾಲಿ ಕಾವಲಲ್ಲಿ ದರ್ಶನ ಟಿಕೆಟ್ ತೊಗೊಳ್ತಾ ಇದ್ವಿ. ಅವಾಗ 50 ರೂಪಾಯಿದು 100 ರೂಪಾಯಿದು ಇತ್ತು. ಆಮೇಲೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಈಗೆಲ್ಲ ಮೊಬೈಲಲ್ಲೇ ಆನ್ಲೈನಲ್ಲೇ ಬುಕ್ ಮಾಡಬೇಕು. ಆದರೂ ನಾವು ಈಗ ಒಂದು 4 ವರ್ಷದಿಂದ ಆ ಥರ ಏನು ಆನ್ಲೈನ್ ಬುಕ್ ಏನು ಮಾಡ್ತಾಯಿಲ್ಲ. ಹಾಗೆ ನೇರವಾಗಿ ಹೋಗ್ತೀವಿ. ಬೆಟ್ಟ ಹತ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ಹೇಗಿದ್ದರೂ ಕೊಟ್ಟೇ ಕೊಡ್ತಾರೆ ದರ್ಶನ ಟಿಕೆಟ್ ಅಂತ. ನಾವು ಈಗ ಕಟ್ಟಿಸ್ತಾ ಇಲ್ಲ, ಆನ್ಲೈನ್ ಟಿಕೆಟ್ ಏನು ತೊಗೊಳ್ತಾ ಇಲ್ಲ. ಈಗ ಶ್ರೀ ರಂಗನಾಥ ಸ್ವಾಮಿಗೆ ಮಂಗಳಾರತಿ ನಡೀತಿದೆ. ಮಹಾಮಂಗಳಾರತಿ ಆದ ನಂತರ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ನಡೆಯುತ್ತೆ. ಅದಾದಮೇಲೆ ಎಲ್ಲರೂ ತಿರುಪತಿ ಪಾದಯಾತ್ರೆ ಹೊರಡೋದು ದೇವಸ್ಥಾನದಿಂದ. ಈ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಇದು ಇವಾಗಿಂದು ದೇವಸ್ಥಾನ ಅಲ್ಲ, ತುಂಬ ಪುರಾತನ ದೇವಸ್ಥಾನ. ಈ ದೇವಸ್ಥಾನ ಕಟ್ಟಿ 1,500 ವರ್ಷಗಳಾಗಿದೆ. ಯಾವ ರಾಜರ ಆಡಳಿತದಲ್ಲಿ ಕಟ್ಟಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದೇವಸ್ಥಾನದ ಅರ್ಚಕರು ಒಂದು ಸಾರಿ ಹೇಳಿದರು ಈ ದೇವಸ್ಥಾನದ ಬಗ್ಗೆ, ನನಗೆ ಮರ್ತೋಗಿದೆ. ಮುಂದಿನ ಸಾರಿ ಹೋದಾಗ ಮತ್ತೆ ಕೇಳಿ ಮಾಹಿತಿ ಪಡಿಬೇಕು. ಈ ದೇವಸ್ಥಾನ ಒಳಗೆ ಶಾಸನ ಇದೆ, ಕಲ್ಲಲ್ಲಿ ಕೆತ್ತಿರೋದು. ಅದನ್ನು ದೇವಸ್ಥಾನ ಗೋಡೆಯಲ್ಲಿ ಇಟ್ಟವ್ರೆ. ಅದರ ಮೇಲೆ ಕೆತ್ತಿರೋ ಅಕ್ಷರಗಳು ಕಾಣಿಸ್ತವೆ. ಆ ಅಕ್ಷರ ನಮಗೆ ಓದೋಕ್ಕೆ ಬರೋದಿಲ್ಲ. ಆ ಶಾಸನದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು. ವಿಡಿಯೋ ಮಾಡ್ತಾ ಕೊನೆಗೆ ಅದನ್ನೇ ಮರ್ತೋದೆ ವಿಡಿಯೋ ಮಾಡೋದು. ಮುಂದಿನ ವರ್ಷ ಪಾದಯಾತ್ರೆ ಹೋಗ್ತೀನಲ್ಲ, ಆಗ ಎಲ್ಲನೂ ಜ್ಞಾಪಕ ಇಟ್ಕೊಂಡು ಪ್ರತಿಯೊಂದು ವಿಡಿಯೋ ಮಾಡ್ತೀನಿ. ದೇವಸ್ಥಾನದಲ್ಲಿ ಏನೇನಿದೆ ಎಲ್ಲನೂ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ಆಗ ಒಂದೂ ಮರಿದೀರ.
ಪೂಜೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ನಡೆಯುತ್ತೆ. ಪಾದಯಾತ್ರೆ ಬರೋರಿಗೆ ಎಲ್ರಿಗೂ ಒಟ್ಟಿಗೆ ಕೂರಿಸಿ ಪ್ರಸಾದ ಹಂಚ್ತಾರೆ. ಬರೀ ಪಾದಯಾತ್ರೆ ಬರೋರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ತೀರ್ಥ ಪ್ರಸಾದ ಕಾರ್ಯಕ್ರಮ ಮುಗಿದ ಮೇಲೆ ಪಾದಯಾತ್ರೆ ಹೊರಡೋದು ನಾವು. ಈಗ ಲೈನಾಗಿ ಕೂತಿದ್ದಾರಲ್ಲ ವೈಟ್ ಬಟ್ಟೆ ಹಾಕ್ಕೊಂಡು, ಅವರೆಲ್ಲ ಪಾದಯಾತ್ರೆ ಬರೋರು, ವೈಟ್ ಬಟ್ಟೆ ಹಾಕ್ಕೊಂಡಿರೋರು. ಈ ಸಾರಿ ಲೇಡೀಸ್ ಕೂಡ ಬಂದಿದ್ದರು 4 ಜನ. ನಮ್ಮ ಗ್ರೂಪಲ್ಲಿ ಸುಮಾರು ಅಂದರೆ ಒಂದು 4-5 ವರ್ಷಗಳ ಹಿಂದೆ ಲೇಡೀಸ್ ಬರ್ತಾಯಿದ್ರು, 2, 3, 4 ಆ ಥರ ಬರ್ತಾಯಿದ್ರು. ಸ್ವಲ್ಪ ವರ್ಷ ಲೇಡೀಸ್ ಇರಲಿಲ್ಲ, ಕಮ್ಮಿ ಆಗೋದ್ರು, ಯಾರೂ ಬರ್ತಾ ಇರಲಿಲ್ಲ. ಈ ವರ್ಷ ಮತ್ತೆ 4 ಜನ ಲೇಡೀಸ್ ಬಂದಿದ್ದರು ನಮ್ಮ ಜೊತೆ ಪಾದಯಾತ್ರೆಗೆ. ಪ್ರತಿ ವರ್ಷ ಬರ್ತಾರೆ, 2 ಒಬ್ಬರು, ಸ್ವಲ್ಪ ವರ್ಷ ಬರಲ್ಲ, ಇನ್ನು ಸ್ವಲ್ಪ ವರ್ಷ ಬರ್ತಾ ಇರ್ತಾರೆ. ಹಾಗೆ ಮೊದಲನೇ ದಿನದ್ದು ಪಾದಯಾತ್ರೆ ನಮ್ಮದು ಬೆಂಗಳೂರಿಂದ ಹೊಸಕೋಟೆವರೆಗೂ. ಹೊಸಕೋಟೆಯಲ್ಲಿ HJSS ಕನ್ವೆನ್ಷನ್ ಹಾಲ್ ಅಂತ ಇದೆ, ಅಲ್ಲಿ ರಾತ್ರಿ ಹಾಲ್ಟ್ ಆಗ್ತೀವಿ ನಾವು. ನಮ್ಮ ಮೊದಲ ದಿನದ ಪಾದಯಾತ್ರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಹೊಸಕೋಟೆಯಲ್ಲಿರೋ HJSS ಕನ್ವೆನ್ಷನ್ ಹಾಲ್ಗೆ 28 ಕಿಲೋಮೀಟ್ರ್ ಆಗುತ್ತೆ. ನಾನು ಮನೆಯಿಂದ ಪಾದಯಾತ್ರೆ ಬಂದಿದ್ದು ಸೇರಿಸಿದರೆ ಒಟ್ಟು 38 ಕಿಲೋಮೀಟ್ರ್ ಆಗುತ್ತೆ ಮೊದಲ ದಿನದ್ದು ಪಾದಯಾತ್ರೆ. ನಮ್ಮ ಜೊತೆಗೆ 3 ವರ್ಷದಿಂದ ಒಬ್ಬರು ಪಾದಯಾತ್ರೆ ಬರ್ತಾವ್ರೆ, ಕುಮರೇಶ್ ಅಂತ. ಅವರು ಇರೋದು ತುಂಬ ದೂರ, ಚೆನ್ನೇನಹಳ್ಳಿಯಲ್ಲಿ. ಅವರು ಮನೆಯಿಂದ ರಾತ್ರಿ 2:30ಗೆ ಬಿಡ್ತಾರೆ ಪಾದಯಾತ್ರೆ. ಅವ್ರ ಮನೆಯಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ 20 ಕಿಲೋಮೀಟ್ರ್ ಆಗುತ್ತೆ. ಒಟ್ಟು 48 ಕಿಲೋಮೀಟ್ರ್ ಆಗುತ್ತೆ ಅವರಿಗೆ ಮೊದಲ ದಿನದ್ದು ಪಾದಯಾತ್ರೆ. ಎಲ್ಲರಿಗಿಂತ ಜಾಸ್ತಿ ಅವ್ರದ್ದೇ ಪಾದಯಾತ್ರೆ. ಅದು ಬಿಟ್ಟರೆ ನಂದು ನೆಕ್ಸ್ಟು ಪಾದಯಾತ್ರೆ ಮನೆಯಿಂದ ದೇವಸ್ಥಾನಕ್ಕೆ 10 ಕಿಲೋಮೀಟರು. ಇನ್ನು ಮಿಕ್ಕಿದ ಎಲ್ಲರದು ಮನೆಗಳು ಹತ್ತಿರ ಇದೆ. ಮಾಗಡಿ ರೋಡು, ಚೋಳೂರು ಪಾಳ್ಯ. ನಮ್ಮ ಗುರುಸ್ವಾಮಿಗಳ ಮನೆ ಕೂಡ ಚೋಳೂರು ಪಾಳ್ಯದಲ್ಲಿ ಇರೋದು. ಅವ್ರಿಗೆಲ್ಲ ಮನೆಯಿಂದ ದೇವಸ್ಥಾನಕ್ಕೆ 4.5 ಕಿಲೋಮೀಟ್ರ್ ಆಗುತ್ತೆ. ನಾವು ದೇವಸ್ಥಾನದಿಂದ ಪಾದಯಾತ್ರೆ ಬಿಟ್ಟರೆ ಅವೆನ್ಯೂ ರೋಡು, ಮೈಸೂರು ಬ್ಯಾಂಕ್ ಸರ್ಕಲ್, ಅಲ್ಲಿಂದ ಸೀದಾ KR ಸರ್ಕಲ್ ಹೋಗಿ ಕಬ್ಬನ್ ಪಾರ್ಕ್ ಒಳಗಡೆ ಹೋಗ್ತೀವಿ. ಕಬ್ಬನ್ ಪಾರ್ಕಿಂದ ಹಾಗೆ ಸ್ಟ್ರೈಟ್ ಹೋದರೆ MG ರೋಡ್ ಬರುತ್ತೆ. MG ರೋಡಿಂದ ಹಾಗೆ ನೇರವಾಗಿ ಹೋಗ್ತೀವಿ, ಒಂದೇ ರೋಡು, ಅದು ಹಲಸೂರಿಗೆ ಹೋಗುತ್ತೆ. ಹಲಸೂರಿಂದ ಹಾಗೆ ಸ್ಟ್ರೈಟ್ ಹೋದರೆ ಓಲ್ಡ್ ಮಡ್ರಾಸ್ ರೋಡು, ಕೃಷ್ಣರಾಜಪುರ ಆ ಮಾರ್ಗ, ಅಲ್ಲಿಂದ ಒಂದೇ ಸ್ಟ್ರೈಟು ಹೈವೇ. ಆ ಥರ ಪಾದಯಾತ್ರೆ ನಾವು ಹೈವೇಲೇ ಹೋಗೋದು. ಬೇರೆ ಗ್ರೂಪ್ ಎಲ್ಲ ಪಾದಯಾತ್ರೆ ಅವ್ರು ಶಾರ್ಟ್ಕಟ್ಟಲ್ಲಿ ಹೋಗ್ತಾರೆ. ಇಲ್ಲಿ ಹೊಸಕೋಟೆ ಹೋಗ್ಬಿಟ್ಟು ಅಲ್ಲಿಂದ ಎಡಕ್ಕೆ ತಿರ್ಕೊಂಡ್ಬಿಡ್ತಾರೆ. ಅವರೆಲ್ಲ ಯಾವ ಕಡೆ ಅಂದರೆ ಈ ಚಿಂತಾಮಣಿ, ಗೌನಿಪಲ್ಲಿ ಆ ಥರ ರೂಟ್ ಒಂದು ಬರುತ್ತೆ, ಆ ರೂಟಲ್ಲಿ ಹೋಗ್ತಾರೆ. ನಮ್ಮ ಗುರುಸ್ವಾಮಿಯವರು 27 ವರ್ಷದಿಂದ ಒಂದೇ ರೂಟು, ನಾವೆಲ್ಲ ಹೈವೇಲೇ ಹೋಗೋದು. ಬೆಂಗಳೂರು ಬಿಟ್ಟರೆ ಕೋಲಾರ, ಮುಳಬಾಗಿಲು, ನಂಗಿಲಿ, ಮುಗಿಲಿ, ಕಾಣಿಪಾಕಂ ಆ ರೂಟಲ್ಲಿ ಹೋಗ್ತೀವಿ ನಾವು. ನಮ್ಮ ರೂಟ್ ಆ ಥರ ಹೈವೇಲೇ ಹೋಗ್ತೀವಿ ನಾವು. ಅಂದರೆ 2 ದಿನ, ಕೊನೆ 4-5 ದಿನದಲ್ಲಿ ನಮ್ಮದು ಶಾರ್ಟ್ಕಟ್ ಬರುತ್ತೆ, ಆ ರೂಟಲ್ಲಿ ಹೋಗ್ತೀವಿ. ಇನ್ನು ಮಿಕ್ಕಿದ 4-5 ದಿನವೂ ಹೈವೇಲೇ ಇರ್ತೀವಿ ನಾವು. ಬೆಂಗಳೂರು ತಿರುಪತಿ ಹೈವೇಲೇ ನಡಿತೀವಿ ನಾವು ರೋಡಲ್ಲಿ.
ದೇವಸ್ಥಾನ ಬಿಟ್ಟು ಎಲ್ಲರೂ ಕಬ್ಬನ್ ಪಾರ್ಕ್ ಬರ್ತೀವಿ. ಕಬ್ಬನ್ ಪಾರ್ಕ್ ಬಂದಮೇಲೆ ಎಲ್ಲರೂ ಇಲ್ಲಿ ಒಂದು ಕಡೆ ಕೂತ್ಕೊಂಡು ಫೋಟೋ ವಿಡಿಯೋ ಶೂಟ್ ಆಗುತ್ತೆ. ದೇವಸ್ಥಾನದಿಂದ ಕಬ್ಬನ್ ಪಾರ್ಕ್ವರೆಗೂ ಅವ್ರವ್ರ ಮನೆಯವರು ಮತ್ತು ಫ್ರೆಂಡ್ಸು ಇಲ್ಲಿವರೆಗೆ ಬಂದು ಬೀಳ್ಕೊಡ್ತಾರೆ. ಆಮೇಲೆ ಅವರೆಲ್ಲ ವಾಪಸ್ ಹೋಗ್ತಾರೆ ಮನೆಗೆ. ನಾವು ಮತ್ತೆ ಇಲ್ಲಿಂದ ಪಾದಯಾತ್ರೆ ಹೊರಡ್ತೀವಿ. ಈ ವಿಡಿಯೋನ ನಾನೇ ಮಾಡ್ತಾ ಇದ್ದಿದ್ದು, ಅದಕ್ಕೆ ಎಲ್ಲರೂ ಬಾ ಕೂತ್ಕೊ ನೀನು ಗ್ರೂಪಲ್ಲಿ ಕಾಣಬೇಕು ಅಂತ ನನಗೆ ಕರೀತಾ ಇದ್ದಾರೆ. ಬಾ ಶಿವು ಅಂತ ಎಲ್ಲರೂ ನನಗೆ. ನಾನು ತೆಗಿತಾ ಇದ್ದೆ ವಿಡಿಯೋನ, ಯಾಕಂದರೆ ವಿಡಿಯೋ ಚೆನ್ನಾಗಿ ಬರಬೇಕು ಅಂತ ನನಗೆ ಆಸೆ. ಬೇರೆಯವರು ಸರಿಯಾಗಿ ತೆಗಿಯಲ್ಲ ಅಂತ ನನಗೆ ಇದಾಗುತ್ತೆ. ಅದಕ್ಕೋಸ್ಕರ ನಾನೇ ವಿಡಿಯೋ ಮಾಡ್ತಾಯಿದ್ದೆ. ನನಗೆ ಕರೀತಾ ಇದ್ರು ಬಾ ಗ್ರೂಪಲ್ಲಿ ಜಾಯಿನ್ ಆಗು ಅಂತ, ಎಲ್ಲರೂ ಬರಬೇಕು ಗ್ರೂಪಲ್ಲಿ ಅಂತ. ಸಂಜೆ 4:15 ಕೃಷ್ಣರಾಜಪುರ ಫ್ಲೈಓವರಿಂದ 1.5 ಕಿಲೋಮೀಟರ್ ಮುಂದೆ ಹೋದರೆ ಎಡಗಡೆಗೆ ಕಾಶಿ ವಿಶ್ವನಾಥ ದೇವಸ್ಥಾನ ಬರುತ್ತೆ. ಅಲ್ಲಿ ಎಲ್ಲರೂ ಕೂತು ಸ್ವಲ್ಪ ಪ್ರಸಾದ ತಿಂದು ಅಲ್ಲಿಂದ ಪಾದಯಾತ್ರೆ ಹೊರಡ್ತೀವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮಹಾಮಂಗಳಾರತಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಭಕ್ತಾದಿಗಳು ಬಂದು ಅತಿ ಬೇಗ ಬಂದು ಪ್ರಸಾದ ತಿನ್ನಬೇಕು. सांबार गणपति सांबार दयाकरी का नवनारा गणेश गुड़ी जुमनचे कदीरा विसर 8 तारीखने हां विसर 8 तारीखने दयाकरी का मालक ने देखा 26 जन जिमने का विनंती
ಈಗ ಮಾತಾಡಿದ್ದು ನಮ್ಮ ಗುರುಸ್ವಾಮಿಯವರ ಮಗ. ಇವನ ಹೆಸರು ವಲ್ಲಭ ಅಂತ. ಇವನು ಚಿಕ್ಕ ಹುಡುಗನಿಂದನೂ ಪಾದಯಾತ್ರೆ ಹೋಗ್ತಾ ಇದ್ದಾನೆ. ನನ್ನ ಜೊತೆ ಕೂಡ ಬಂದಿದ್ದಾನೆ. ಇಷ್ಟು 5 ವರ್ಷ ಹುಡುಗ ಇದ್ದಾಗನೂ ಪಾದಯಾತ್ರೆ ಅವಾಗಿಂದ ಬರ್ತಾ ಇದ್ದಾನೆ, ಇವಾಗವರೆಗೂ ಕೂಡ ಬರ್ತಾನೆ. अनाउंसमेंट कर रहा तो गणेश गुरु में सांबार अनाउंसमेंट कर रहा ले बता अरे रेस्पेक्ट होता है ಹೌದು ಅಂದ್ರೆ ಸರಿಯಾಗಿ 3 ಇಲ್ಲಿ ನಿಂತಿದೆಯಲ್ಲ ಕ್ಯಾಂಟರು, ಇದು ನಮ್ಮದೇನೆ. ಪ್ರತಿ ವರ್ಷ ಬರುತ್ತೆ ಈ ಕ್ಯಾಂಟರು. ಇದರಲ್ಲಿ ನಮ್ಮ ಲಗೇಜ್ ಇರುತ್ತೆ, ಮತ್ತು ಅಡುಗೆದು ಬೇಕಾಗಿರೋ ಎಲ್ಲ ದಿನಸಿ ಪದಾರ್ಥಗಳು ಎಲ್ಲ ಇದರಲ್ಲೇ ಇರುತ್ತೆ. ಸಿಲಿಂಡರು, ಸ್ಟವ್ವು ಎಲ್ಲ ಇದರಲ್ಲೇ ಬರುತ್ತೆ. ಮತ್ತು ಇದರಲ್ಲಿ ಎಲ್ಲ ಲೇಡೀಸ್ ಕೂಡ ಬಂದಿರ್ತಾರೆ, ಸುಮಾರು ಜನ. ಅವರೆಲ್ಲ ಇದರಲ್ಲೇ ಕೂತ್ಕೊಂಡು ಬರ್ತಾರೆ. ಆಮೇಲೆ ನಮ್ಮ ಗುರುಸ್ವಾಮಿಯವ್ರದ್ದು ಕಾರ್ ಕೂಡ ಬರುತ್ತೆ ಜೊತೆಗೆ. ನೋಡಿ, ನೋಡ್ತಾ ಇದ್ದೀರಲ್ಲ, ನೋಡಿ ಇವ್ರ ಮಧ್ಯೆ ನಿಂತಿದ್ದಾರೆ ನೋಡಿ, ಟವಲ್ ಹಾಕ್ಕೊಂಡಿದ್ದಾರಲ್ಲ ಬ್ಲೂ ಕಲರು, ಅವ್ರ ಹೆಸರೇ ಕುಮರೇಶ್. ನಾನು ಹೇಳಿದ್ನಲ್ಲ, ಅವರು ಮನೆಯಿಂದ 20 ಕಿಲೋಮೀಟ್ರ್ ಆಗುತ್ತಂತ, ಅವರೇ ಕುಮರೇಶ್ ಅಂತ. ಇಲ್ಲಿ ಎಲ್ಲರೂ ನಿಂತ್ಕೊಂಡು ಮಾತಾಡ್ತಾ ನಿಂತ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಕಾರೀಗ ಬರುತ್ತೆ, ನಮ್ಮ ಗುರುಸ್ವಾಮಿಯವ್ರದ್ದು. ಇದು ಕೂಡ ಪ್ರತಿ ವರ್ಷ ಬರ್ತಾ ಇರುತ್ತೆ ಕಾರ್ ಜೊತೆ. ಅದೇ ಒಲ್ಲು ಮಾಡುವಂತ ಅದಕ್ಕೆ ಕುಮಾರನ್ ಕರ್ಕೊಂಡು ಒಲ್ಲು ಮಾಡಿಸ್ತೀನಿ. ಇದು ಕಾಸಪ್ಪ ಸಿಕ್ಕಿದ್ರಾ ಹೋದ್ರಂತ ಊಟ ಮಾಡಿಲ್ಲ ಅನ್ಸುತ್ತೆ. ಸೀದಾ ಹೋಗ್ಬಿಟ್ಟು ನಂಬರ್ ಯಾರ ಹತ್ರ ಐತೆ ಹೋಗ್ಬಿಟ್ಟು ಕೃಷ್ಣರಾಜಪುರ ಬಿಟ್ಟು ಈಗ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಬರೀ ಒಬ್ಬೊಬ್ಬರು ಬ್ಯಾಚು 4 ಜನ 5 ಜನ ಆ ಥರ ಜೊತೆ ಹಾಕ್ಕೊಂಡು ನಾವು ಹೋಗ್ತಾ ಇರ್ತೀವಿ. ಕೆಲವರು ಮುಂದೆ ಇರ್ತಾರೆ, ಕೆಲವರು ಹಿಂದೆ ಇರ್ತಾರೆ, ಕೆಲವರು ಕೊನೆಯಲ್ಲಿ ಇರ್ತಾರೆ. ಆ ಥರ ಪ್ರತಿಯೊಬ್ಬರಿಗೂ ನಾವು ಕರ್ಕೊಂಡು ಬರಬೇಕು ಹಿಂದೆ. ಈಗ ನೋಡಿ, ನಾವು 5 ಜನ ಇದ್ದೀವಿ ಈಗ ಜೊತೆಯಲ್ಲಿ. ಪ್ರತಿ ವರ್ಷ ಇವರು ಬರ್ತಾ ಇರ್ತಾರೆ. ನನ್ನ ಪಕ್ಕದಲ್ಲಿರೋರು ಮತ್ತು ಅದ್ರ ಪಕ್ಕ ಇರೋರು ಮುನೇಶ್ವರ ಅಂತ ಅವ್ರ ಹೆಸರು, ಅವರು ಕೂಡ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಈಗ ನಮ್ಮ ಪಕ್ಕದಲ್ಲಿರೋರು ಅವ್ರ ಹೆಸರು ಬಾಬು ಅಂತ, ಅವರು ಕೂಡ ಬರ್ತಾ ಇರ್ತಾರೆ ಪ್ರತಿ ವರ್ಷ. ಈಗ ನಾವು ಹೊಸಕೋಟೆ ಛತ್ರಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ನಾವು ಹೊಸಕೋಟೆ ಛತ್ರಕ್ಕೆ ಬರಬೇಕಾದ್ರೆ ರಾತ್ರಿ 9:30 ಗಂಟೆ ಆಗ್ಬಿಡ್ತಾ ಇತ್ತು. ಈ ಸಾರಿ 7:30ಗೆ ನಾವು ಬೇಗನೆ ಬಂದಿದ್ದೀವಿ. ಈ ವರ್ಷ ಸ್ವಲ್ಪ ಬೇಗನೆ ಬಿಟ್ಟವಲ್ಲ, ಅದಕ್ಕೋಸ್ಕರ ಬೇಗ ಬಂದ್ವಿ. ಈ ಸಾರಿ ನಾವು ಬೆಳಿಗ್ಗೆ ದೇವಸ್ಥಾನ ಬಿಟ್ಟಾಗ 11:45 ಅದಕ್ಕೆ ಮುಂಚೆ ಎಲ್ಲ ನಾವು ಬಿಡ್ತಾ ಇರ್ಬೇಕಾದ್ರೆ ಮಧ್ಯಾಹ್ನ 1:30-2 ಗಂಟೆ ಬಿಡ್ತಾ ಇದ್ವಿ. ರಾತ್ರಿ 10 ಗಂಟೆ 11 ಗಂಟೆ ಆಗೋದು, 10:30 ಆ ಥರ ಆಗೋದು. ಈ ಸಾರಿ ಬೇಗ ಬಿಟ್ಟಿದ್ದಕ್ಕೆ ಛತ್ರಕ್ಕೆ ಬೇಗನೆ ಬಂದ್ವಿ. ನೋಡಿ, ಲೇಡೀಸ್ ಎಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಈಗ ಅಡುಗೆ ರೆಡಿ ಆಗ್ತಾ ಇದೆ. ರಾತ್ರಿ ಅನ್ನ, ರಸ, ಪಲ್ಯ ಎಲ್ಲ, ಹಪ್ಪಳ ಎಲ್ಲ ಮಾಡಿರ್ತಾರೆ. ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ಈಗ ತರಕಾರಿ ಎಲ್ಲ ನಡೀತಾ ಇದೆ. ನಾಳೆದು ಏನು ಬೇಕು ಅದು ಕೂಡ ಇವತ್ತೇ ರಾತ್ರಿನೇ ಎಲ್ಲ ರೆಡಿ ಮಾಡಿಬಿಡ್ತಾರೆ. ತರಕಾರಿ ಏನೇನು ಬೇಕು ನೋಡಿಕೊಂಡು. ಇವರೆಲ್ಲ ಸೇವೆ ಮಾಡೋದು, ಇವರೆಲ್ಲರೂ ಸೇವೆಗೆ ಬರ್ತಾರೆ. ನಮ್ಮ ತಿರುಪತಿ ಪಾದಯಾತ್ರೆಗೆ ಸೇವೆ ಮಾಡೋರು ಇವರೆಲ್ಲ ಪ್ರತಿ ವರ್ಷವೂ ಬರ್ತಾರೆ.
ಆಮೇಲೆ ನಾವು ರಾತ್ರಿ 9:30ಗೆ ಊಟ ಮಾಡಿ ಮಲಗಿ ಮತ್ತೆ ನಾವು ಅಲ್ಲಿಂದ ನೈಟ್ ಮತ್ತೆ 3 ಗಂಟೆಗೆ ಏಳಬೇಕಾಗುತ್ತೆ. ಮೊದಲನೇ ದಿನ ಮಾತ್ರ ನಾವು ಬೆಳಗ್ಗೆ ಬಿಡೋದು. ಇನ್ನು ಮಿಕ್ಕಿದ ದಿನ ಎಲ್ಲ ನಾವು ತಿರುಪತಿ ಸೇರೋವರೆಗೂ ನಾವು ಬೆಳಗ್ಗೆ 2:30-3 ಗಂಟೆಗೆ ಎದ್ದು ಎಲ್ಲ ರೆಡಿ ಆಗಬೇಕಾಗುತ್ತೆ. ಭಟ್ರು ಕೂಡ ಬಂದಿದ್ದಾರೆ ನೋಡಿ. ಇವರು ಈ ಸಾರಿ ಹೊಸ ಭಟ್ರು ಬಂದಿರೋದು. ಅಡುಗೆ ಚೆನ್ನಾಗಿ ಮಾಡಿದರು. ಇವರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅಡುಗೆ ರೆಡಿ ಆಗ್ತಾ ಇದೆ ಈಗ. ಅನ್ನ, ರಸ ಮತ್ತು ಪಲ್ಯ ಏನೋ ರೆಡಿ ಮಾಡ್ತಾಯಿದ್ರು. ಚೆನ್ನಾಗಿತ್ತು ಅಡುಗೆ ಎಲ್ಲ. ಟೇಸ್ಟು ಕೂಡ ಚೆನ್ನಾಗಿತ್ತು ಈ ಸಾರಿ. ಊಟ ಮಾಡ್ಬೇಕಾದ್ರೆ ರಾತ್ರಿ 9:30, 10:30ಗೆಲ್ಲ ಮಲಗಿಬಿಟ್ವಿ ಬೇಗನೆ ಎಲ್ಲರೂ. ನೋಡಿ ಇವರೆಲ್ಲ ರೆಸ್ಟ್ ತೊಗೊತಾ ಇದ್ದಾರೆ. ನಡೆದು ಕಾಲು ನೋವು ಬಂದಿರುತ್ತೆ, ಸುಸ್ತಾಗಿರುತ್ತೆ. ಬಂದ ತಕ್ಷಣ ಎಲ್ಲರೂ ರೆಸ್ಟ್ ತೊಗೊಳ್ತೀವಿ ಈ ಥರ. ನಾನು ರೆಸ್ಟ್ ತೊಗೊಳಲ್ಲ, ನಡೀತಾನೆ ಇರ್ತೀನಿ. ಆದರೂ ನನಗೆ ಅಭ್ಯಾಸ ಇದೆಯಲ್ವ ನಡೆಯೋದು, ಅದಕ್ಕೋಸ್ಕರ ಕಾಲನ್ನ ಈ ರೀತಿ ಮೇಲಕ್ಕಿಟ್ಟು ಮಲಗಿದ್ರೆ ಚೇರ್ ಮೇಲೆ ಕಾಲು ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಕಾಲನ್ನೆಲ್ಲ ಮೇಲಕ್ಕಿಟ್ಕೊಂಡ್ರೆ ಅದು ರಕ್ತ ಎಲ್ಲ ನಡೆದು ಇದಾಗಿರುತ್ತೆ. ಮೇಲಿಟ್ಟಿದ್ರೆ ಸ್ವಲ್ಪ ಕಾಲು ನೋವು ಕಡಿಮೆ ಆಗುತ್ತೆ. ಅಲ್ಲಿ ದೇವಸ್ಥಾನದಲ್ಲಿ ಯಾರಿಗೋ ಕೈ ಕೊಟ್ಟೆ 100% ಇಟ್ಕೊಳಪ್ಪ, ನಾನು ಚೂರು ಹಾಕೊಳ್ತೀನಿ ಅಂತ. ನೋಡಿ ಇಲ್ಲಿ ಕಾಲಿಗೆ ಮಸಾಜ್ ಮಾಡ್ಕೊತಾ ಇದ್ದಾರಲ್ಲ, ಇವರೇ ಕುಮಾರೇಶ್ ಅಂತ. ಇವರೇ ಜಾಸ್ತಿ ನಡೆಯೋದು. 20 ಕಿಲೋಮೀಟ್ರ್ ಆಗುತ್ತೆ ಮನೆಯಿಂದ ದೇವಸ್ಥಾನಕ್ಕೆ. ಮತ್ತು ದೇವಸ್ಥಾನದಿಂದ 28 ಕಿಲೋಮೀಟ್ರ್, ಒಟ್ಟು 48 ಕಿಲೋಮೀಟ್ರ್ ನಡೆಯೋದು ಇವರು. ಅದಕ್ಕೆ ನೋಡಿ ಕಾಲು ನೋವು ಜಾಸ್ತಿ ಇದೆ ಇವ್ರಿಗೆ. ಕಾಲು ಮಾಲಿಷ್ ಮಾಡ್ಕೊತಾ ಇದ್ದಾರೆ. ಈಗ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ಲೈನಾಗಿ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಮ್ಮ ಗುರುಸ್ವಾಮಿ ಅವರು ನೋಡಿ ಈಗ ಮಧ್ಯದಲ್ಲಿರೋ ಇವರೇ ನೋಡ್ತಾ ಇದ್ದಾರಲ್ಲ, ನಮ್ಮ ಗುರುಸ್ವಾಮಿ ಇವರು, ವೆಂಕಟೇಶ್ ಅಂತ ಇವ್ರ ಹೆಸರು. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಗ್ರೂಪಲ್ಲಿ ಇರಲಿ ಕಾಣಲಿ ಅಂತ. ಇವರೆಲ್ಲರೂ ಪಾದಯಾತ್ರೆ ಬಂದಿರೋರೆ, ಊಟ ಮಾಡ್ತಿರೋರು ಎಲ್ಲರೂ. ಆಮೇಲೆ ಪಕ್ಕದಲ್ಲಿ ಇನ್ನೂ ಇವರು ಕೂಡ ಇದ್ದಾರೆ. ಜರ್ಕಿನ್ ಹಾಕಿದಾರಲ್ಲ, ಬ್ಲ್ಯಾಕ್ ಕಲರ್ ಜರ್ಕಿನು, ಅವರು ಇದೇ ಫಸ್ಟು ಬಂದಿರೋದು ಪಾದಯಾತ್ರೆ ತಿರುಪತಿಗೆ. ನಂಜನಗೂಡಿಗೆ ಹೋಗಿದ್ದಾರೆ ಅವರು, ಬೆಂಗಳೂರಿಂದ ನಂಜನಗೂಡಿಗೆ ಹೋಗಿದ್ದಾರೆ. ಈ ಸರಿ ತಿರುಪತಿ ಫಸ್ಟ್ ಬಂದಿರೋದು ಪಾದಯಾತ್ರೆ. ಇವರೆಲ್ಲ ಹಳಬ್ರು, ತುಂಬ ವರ್ಷದಿಂದ ಬರ್ತಾ ಇದ್ದಾರೆ. ಇವರು ನಮ್ಮ ಚಿಕ್ಕ ಗುರುಸ್ವಾಮಿ ಇದ್ದಾರಲ್ಲ, ಅವರ ಮಕ್ಕಳು, ಅವ್ರ ಮಗಳು. ಪಕ್ಕದಲ್ಲಿರೋರು ಬಾಬು ಅಂತ. ಎಲ್ಲ ಊಟ ಮಾಡ್ತಾ ಇದ್ದಾರೆ. ನಾನು ನೆಕ್ಸ್ಟ್ ಇದ್ರಲ್ಲಿ ಕೂತ್ಕೊತೀನಿ. ಇವರೇ ನಮ್ಮ ಚಿಕ್ಕ ಗುರುಸ್ವಾಮಿ, ಇವ್ರ ಹೆಸರು ನಾರಾಯಣ್ ಅಂತ.